ಜೈ ಶ್ರೀರಾಮ್. ಇವತ್ತು ವಿಡಿಯೋ ಮಾಡೋ ಉದ್ದೇಶ ದೊಡ್ಡ ಒಂದು ಸಮಸ್ಯೆ ಏನು ಅಂದರೆ ಕರ್ನಾಟಕದ್ದು ಲವ್ ಜಿಹಾದ್. ಈ ಲವ್ ಜಿಹಾದ್ದು ವಿಚಾರ ಬಂದಾಗ ಎಷ್ಟು ಕ್ರೂರವಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಇದಕ್ಕೊಂದು ವಿಚಾರ ಹೇಳ್ಬೇಕು ಅಂದರೆ ಕರ್ನಾಟಕದಲ್ಲಿ ಸರ್ಕಾರ ಮೋಸ್ಟ್ಲಿ ಸಪೋರ್ಟಿವ್ ಆಗೈತೆ ಅಂತ ಅನಿಸ್ತೈತೆ. ಇಷ್ಟು ಲವ್ ಜಿಹಾದ್ಗಳು ಅದು ಬಳ್ಳಾರಿಲಾಗ್ಬೋದು, ಇದರಲ್ಲಾಗ್ಬೋದು, ಒಬ್ಬೊಬ್ಬಂತಾವು 50 ವಿಡಿಯೋ 180 ವಿಡಿಯೋ ಈ ಥರ ವಿಡಿಯೋಗಳು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ನಾನು ಹಿಂದೂ ಹೆಣ್ಣು ಮಕ್ಕಳ ಮಾತೆಯರಲ್ಲಿ ಒಂದು ಮನವಿ, ದಯವಿಟ್ಟು ನಿಮ್ಮ ಮಕ್ಕಳು ಎಲ್ಲೋಯ್ತಾ ಇದ್ದಾವೆ, ಯಾರು ಸವಾಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅರಿವಿರಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು ಸರಿ ಹೆಣ್ಮಕ್ಳು ಜೀವನ ಹಾಳಾಗೋಯ್ತು ಅಂದರೆ ಮತ್ತೆ ಯಾವ ದೇವ್ರು ಬಂದರೂ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಈ ಜಿಹಾದ್ ಏನಾದ್ರು ಯಾವ ರೀತಿ ನಡೀತಾ ಇದೆ ಅಂದರೆ ಈ ಕಾಲೇಜ್ಗಳಲ್ಲಿ ವ್ಯಸನಕ್ಕೆ ಗಾಂಜಾ ಡ್ರಗ್ಸ್ ಇವು ಅತಿಯಾಗಿದ್ದಾವೆ. ಇದನ್ನ ಹೆಣ್ಮಕ್ಳಿಗೆ ಇಂಜೆಕ್ಟ್ ಮಾಡಿ, ಈ ಗಾಂಜಾ ಡ್ರಗ್ಸ್ ಇಂಜೆಕ್ಟ್ ಮಾಡಿ ಅವರನ್ನು ಒಂದು ಸಮುದಾಯದವರು ಯಾವ ರೀತಿ ಬಳಸ್ಕೊತಾ ಇದ್ದಾರೆ ಅಂದರೆ ಅದನ್ನು ಹೇಳೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ. ನನಗೆ ಕೆಲವು ವಿಡಿಯೋಗಳು ಬಂದಿದ್ದಾವೆ, ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಸಿಕ್ಕಾಪಟ್ಟೆ ಕೋಪನೂ ಬರುತ್ತೆ. ಅಂತ ನನ್ನ ಮಕ್ಕಳು ನಮ್ಮ ಕೈ ಸಿಕ್ಕಿದ್ರೆ ಮಾತ್ರ ಏನು ಮಾಡ್ತೀವಿ ಅಂತ ಬಾಯಲ್ಲಿ ಹೇಳೋಕ್ಕಾಗಲ್ಲ, ಮಾಡಿ ತೋರಿಸ್ತೀವಿ. ಈ ಲವ್ ಜಿಹಾದ್ ಅನ್ನೋ ವಿಚಾರದಲ್ಲಿ ತುಂಬ ಒಂದು ದೊಡ್ಡ ಮಟ್ಟಿಗೆ ಹುನ್ನಾರ ನಡೀತಾ ಇದೆ. ಈ ಯೂತ್ಗಳು ದಯವಿಟ್ಟು, ಈ ಕಾಲೇಜು ಹೆಣ್ಮಕ್ಳು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಮುಸ್ಲಿಂ ಹೆಣ್ಣು ಮಕ್ಕಳು ಸಹವಾಸ ಮಾಡ್ಬೇಕಾದ್ರೆ 100 ಸರಿ ಯೋಚನೆ ಮಾಡಿ, 100 ಸರಿ ಯೋಚನೆ ಮಾಡಿ. ನನ್ನ ಹತ್ರ ಎವಿಡೆನ್ಸ್ ಇದೆ. ಅವ್ರನ್ನ ಸ್ನೇಹ ಮಾಡಿ ಅವ್ರನ್ನ ಯಾವ ರೀತಿ ದಬ್ಬಿಸ್ತಾರೆ ಅಂದರೆ, ಆ ಡ್ರಗ್ಸ್ ಕೊಟ್ಟು ಆ ಹೆಣ್ಣು ಮಗಳಿಗೆ ಆ ಮೈ ಮೇಲೆ ಪರಿಜ್ಞಾನನೇ ಇಲ್ಲ. ಒಬ್ಬರು ಇಬ್ಬರು 3 ಜನ ಸೇರ್ಕೊಂಡು ಯಾವ ಥರ ಹುಡುಗಿನ ಇದು ಮಾಡ್ತಾ ಇದ್ದಾರೆ ಅಂದರೆ ಹೇಳೋಕ್ಕೂ ಆಗಲ್ಲ. ಇಂಥ ಮನಸ್ಥಿತಿ ಇರೋ, ಈ ಜಿಹಾದಿ ಮನಸ್ಥಿತಿ ಇರೋ ಅಂತಹ ಸೂಳೆ ಮಕ್ಕಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಮಗೆ ಸಿಗಬಾರ್ದು. ಇಂತಹ ವಿಚಾರಗಳು ದಯವಿಟ್ಟು ನಿಮ್ಮ ಗಮನಕ್ಕೆ, ಕಾಲೇಜ್ಗಳಲ್ಲಾಗಲಿ ಮತ್ತೊಂದು ಕಡೆ ಆಗಲಿ, ಮುಸಲ್ಮಾನ್ ಅಂದರೆ ಕೆಲವು ಜಿಹಾದಿಗಳು ಇರ್ತಾರೆ, ಇದೇ ಮನಸ್ಥಿತಿ ಅಂತ ಜಿಹಾದಿಗಳು ಇರ್ತಾರೆ. ಅಂಥವ್ರು ಏನಾದ್ರು ಈ ಥರ ವಿಚಾರಗಳನ್ನ ಹಿಂದೂ ಹೆಣ್ಣು ಮಕ್ಕಳನ್ನ ಬಳಸ್ಕೊತಾ ಇದ್ದರೆ ದಯವಿಟ್ಟು ನಿಮ್ಮ ಗಮನಕ್ಕೆ ಬಂದರೆ ಹಿಂದೂ ಸಂಘಟನೆಗಳಿಗೆ, ಅದು ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ ಆಗ್ಬೋದು, ಶ್ರೀರಾಮ್ ಸೇನೆ ಆಗ್ಬೋದು, ರಾಷ್ಟ್ರೀಯ ಇನ್ನೂ ಹಲವಾರು ಹಿಂದೂ ಸಂಘಟನೆ ಇದ್ದಾವೆ, ಯಾವ್ದಾರು ಆಗ್ಬೋದು, ನಿಮಗೆ ಯಾರು ನಿಮ್ಮ ಹತ್ರ ಚೆನ್ನಾಗಿದ್ದಾರೆ ಅವ್ರಿಗೆ ಕರೆ ಕೊಡಿ, ಮಾಹಿತಿ ನೀಡಿ. ಇದಕ್ಕೆ ಯಾವ ಮಟ್ಟದಲ್ಲಿ ಯಾವ ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅಂದರೆ ಅದಕ್ಕೂ ಸಿದ್ಧ. ಇದನ್ನು ತಡಿಬೇಕಷ್ಟೇ.